ನಮಸ್ಕಾರ ಎಲ್ಲರಿಗೂ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಅಂದ್ಕೊಳ್ತೀನಿ. ದೇವರು ನಾವಿವತ್ತು ಬಂದಿರೋದು ನಕ್ಕಿ ಲೇಕ್ಗೆ. ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇದು ನಕ್ಕಿ ಲೇಕ್ ಅಂತ ಹೇಳ್ತಾ ಇದ್ದಾನೆ, ಹೆಸರು ಒಂಥರ ವಿಚಿತ್ರವಾಗಿದೆ ಅಂತ ನೀವು ಅನ್ಕೋತಾ ಇರ್ಬೋದು. ಹೌದು, ಇದಕ್ಕೆ ವಿಚಿತ್ರವಾದಂಥ ಹೆಸರಿದೆ, ಹಾಗೆ ವಿಚಿತ್ರವಾದಂಥ ಒಂದು ದಂತಕಥೆ ಇದೆ. ಹೇಗೆ ಅಂತ ಅಂದರೆ, ನಕ್ಕಿ ಅಂದರೆ ಹಿಂದಿ ಪದ, ಅದು ಹಿಂದಿಯಿಂದ ಬಂದಿರುವಂಥ ಒಂದು ಪದ. ಅದಕ್ಕೆ ಕನ್ನಡದಲ್ಲಿ ಉಗುರು ಅಂತ ಹೇಳ್ತಾರೆ. ಈ ಭಾಷ್ಕಳಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಅವನು ಯಾರನ್ನು ಬಿಡ್ತಾ ಇರಲಿಲ್ಲ, ದೇವತೆಗಳನ್ನು ಅವನು ಬಿಡ್ತಾ ಇರಲಿಲ್ಲ, ಕೊಂದು ಹಾಕ್ತಿದ್ದ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಆ ರಾಕ್ಷಸನಿಂದ ದೇವತೆಗಳು ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ಬಂದು ತಮ್ಮ ಉಗುರುಗಳಿಂದ ಅವರು ಇದನ್ನು ಬಗೆದು ಒಂದು ಲೇಕ್ ಮಾಡಿ ಇದ್ರೊಳಗಡೆ ಇರ್ತಾರೆ ಅನ್ನೋ ಒಂದು, ಆ ರಾಕ್ಷಸನಿಂದ ಬಚಾವಾಗೋದಕ್ಕೋಸ್ಕರ ಅವರು ಇದ್ರೊಳಗಡೆ ಇರ್ತಾರೆ ಅನ್ನೋ ಒಂದು ದಂತಕಥೆ ಇದಕ್ಕೆ, ಈ ನಕ್ಕಿ ಲೇಕ್ಗೆ ಇದೆ. ಏನಿಷ್ಟೊಂದು ವಿಚಿತ್ರವಾಗಿದೆ ಅಲ್ವಾ? ಅದು ಕೇವಲ ಒಂದು ದಂತಕಥೆ ಆಗಿರ್ತದೆ. ಇನ್ನೂ ಒಂದು ದಂತಕಥೆಯ ಪ್ರಕಾರ ರಾಸಿಯ ಬಾಲಂ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಒಬ್ಬ ರಾಜನ ಮಗಳನ್ನು ಮದುವೆ ಆಗೋದಕ್ಕೆ ತುಂಬ ಇಷ್ಟಪಟ್ಟಿರ್ತಾನೆ. ಅವಳ ಹೆಸರು ಕುನ್ವಾರಿ ಕನ್ಯಾ ಅಂತ. ಅವಳನ್ನು ಪ್ರೀತಿಸಿ ಮದುವೆ ಆಗಬೇಕು ಅಂತ ಅವನಿಗೆ ಬಹಳಷ್ಟು ಆಸೆ ಇರ್ತದೆ. ಬಟ್ ಆದರೂ ಕೂಡ ಅವರ ಮನೆಯಲ್ಲಿ ಒಪ್ಪಿರೋದಿಲ್ಲ. ಅದಕ್ಕೆ ಸವಾಲಾಗಿ ಅವರ ತಂದೆ ಒಬ್ಬ ದೊಡ್ಡ ರಾಜ ಆಗಿರ್ತಾನೆ. ಯಾರು? ಕುನ್ವಾರಿ ಕನ್ಯಾ ಅವರ ತಂದೆ ಒಬ್ಬ ರಾಜ ಆಗಿರ್ತಾನೆ. ಅವನೇನಂತ ಅನೌನ್ಸ್ ಮಾಡ್ತಾನೆ, ನಿನಗೆ ನನ್ನ ಮಗಳನ್ನು ಬೇಕಾದರೆ ಈ ಒಂದು ಜಾಗದಲ್ಲಿ ಬಂದು ನೀನು ಇಡೀ ರಾತ್ರಿ, ಒಂದೇ ರಾತ್ರಿಯಲ್ಲಿ ನಿನ್ನ ಉಗುರಿಂದ ಇದನ್ನು ಒಂದು ಲೇಕಾಗಿ ಕನ್ವರ್ಟ್ ಮಾಡುವಂಥ ಒಂದು ಆದೇಶವನ್ನು ಹೊರಡಿಸ್ತಾನೆ. ಆದರೂ ಕೂಡ ಅವನು ಅದಕ್ಕೆ ಒಪ್ಪಿ ಒಂದು ರಾತ್ರಿಯಲ್ಲಿ ಇದನ್ನೆಲ್ಲ ಒಂದು ಉಗುರಿನಿಂದ ಅವನು ಎಲ್ಲ ಬಗೆದು ಒಂದು ಲೇಕಾಗಿ ಕನ್ವರ್ಟ್ ಮಾಡ್ತಾನೆ. ಆದರೂ ಕೂಡ ಅವರ ಮನೆಯಲ್ಲಿ ಒಪ್ಪಿರಲ್ಲ ಈ ಮದುವೆಗೆ. ಅವರಿಬ್ಬರ ಪ್ರೀತಿ ಹಾಗೆಯೇ ಕೊನೆಗೊಳ್ಳುತ್ತದೆ. ಅದರ ಇಷ್ಟಾರ್ಥವಾಗಿ ದಿಲ್ವಾರ ಜೈನ್ ಮಂದಿರದಲ್ಲಿ ಅವರಿಬ್ಬರದ್ದು ಕೂಡ ಒಂದು ಮಂದಿರವನ್ನು ಕಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಲೇಕ್ಗೆ ನಕ್ಕಿ ಲೇಕ್ ಅಂತ ಹೆಸರು ಬಂದಿರುತ್ತೆ. ಏನು ವಿಚಿತ್ರ ಗುರು ದಂತಕಥೆಗಳು, ಅಬ್ಬಬ್ಬ. ನಾವು ಮಾತಾಡ್ತಾ ಇದ್ದಿದ್ದು ನಕ್ಕಿ ಲೇಕು ಇದೇ ಗುರು. ಸಖತ್ತಾಗಿದೆ ಮಾತ್ರ. ವೀವು ಕೆಳಗಡೆ ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ತಾ ಇದ್ದಾರೆ. ಸನ್ಸೆಟ್ ಆಗೋ ಟೈಮು ಸಖತ್ತಾಗಿದೆ ಮಾತ್ರ. ವೀವು ವಾವ್. ಈ ಸಂಜೆಗೆ ಜಾರುತ್ತಿದೆ, ಸದ್ದಿಲ್ಲದಂತೆ ಸಾಗುತ್ತಿದೆ, ಬೆಳಕ ಸೆರೆಯ ತೊರೆದು ಈ ಸಂಜೆಗೆ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು. ಹೇಳಿದ್ರೆ ಬಿಕ್ಕಿ ನಗೋದಂತೂ ಗ್ಯಾರಂಟಿ. ಬೋಟಿಂಗ್ ಮಾಡಬೇಕು ಅಂತ ನನಗೂ ಭಾಳಷ್ಟು ಆಸೆ ಇತ್ತು. ಬಟ್ ಎಂಟ್ರಿ ಆಗ್ತಿದ್ದಂಗೆ ಸಿಂಗಲ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಕಳಿಸ್ಬಿಟ್ರು. ಒಂಥರ ಅವಮಾನ ಆದಂಗೆ ಆಗೋಯ್ತು. ಇವರು ನಾವಿವತ್ತು ಹೋಗ್ತಾ ಇರೋದು ಸನ್ಸೆಟ್ ಪಾಯಿಂಟ್ಗೆ. ಇನ್ನೇನು 3-4 ನಿಮಿಷಗಳಲ್ಲಿ ಸನ್ಸೆಟ್ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೊನೆಗೂ ಸನ್ಸೆಟ್ ಪಾಯಿಂಟ್ ಹತ್ರ ನಡ್ಕೊಂಡು ಬಂದೇ ಬಿಟ್ವಿ. ಇನ್ನೂ ಸನ್ ಮುಳುಗಿಲ್ಲ, ಇನ್ನೂ 2 ನಿಮಿಷ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ. ಸಖತ್ತಾಗಿದೆ ಮಾತ್ರ ವ್ಯೂವು. ಇನ್ನೂ ಸನ್ ಸೆಟ್ ಆಗಿಲ್ಲ. ಫೈನಲ್ ಪಾಯಿಂಟ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ ಸನ್ ಸೆಟ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಸಖತ್ತಾಗಿದೆ ಮಾತ್ರ ವ್ಯೂಸು. ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಸನ್ ಸೆಟ್ ಆಗೋದಕ್ಕೋಸ್ಕರ ಅಂತ. ಆಲ್ಮೋಸ್ಟ್ ಹಾಫ್ ಆಗಿದೆ. 3/4 ಆಗಿದೆ. ಕಂಪ್ಲೀಟ್ ಒಳಗಡೆ ಹೋಗ್ತಾ ಇದೆ.
ಜೊತೆಗೆ ಧ್ಯಾನಿಸೋ ಚಂದವೇ ಸನ್ಸೆಟ್ ಕಂಪ್ಲೀಟಾಗಿ ಆಗ್ತಾ ಇದೆ, ಸ್ವಲ್ಪ ಇದೆ. ಧ್ಯಾನಿಸೋ ದೇವರೇ ಸೋಲುವ ರೀತಿ. ಎಲ್ಲರೂ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಸನ್ಗೆ. ಓಕೆ, ಸನ್ಸೆಟ್ ಜನ ಸಿಕ್ಕಾಪಟ್ಟೆ ಇದ್ದರು. ಎಲ್ಲ ಸನ್ಸೆಟ್ ಮುಗಿಸಿ ಈಗ ಅವರವರ ಪ್ಲೇಸ್ಗಳಿಗೆ ಹೊರಡ್ತಾ ಇದ್ದಾರೆ. ಒಂಥರ ಫಿಲಮ್ ಬಿಟ್ಟಂಗೆ ಬಿಟ್ಟಿದೆ ಈಗ ಇಲ್ಲಿ. ಈಗ ಹೋಗ್ತಾ ಇರೋದು ಹಾರ್ಸ್ ರೈಡ್ನಲ್ಲಿ. ಒಂದು ಹೊಸ ಫೀಲಿಂಗು, ರಾಜಸ್ಥಾನ ಕುದುರೆ ಇದು ಸಖತ್ತಾಗಿ ಹೋಗ್ತಾ ಇದೆ ಮಾತ್ರ. ಒಬ್ಬ ಹುಡುಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಿಧಾನಕ್ಕೆ ಹೋಗ್ತಾ ಇದೆ.